ರುಚಿ ರುಚಿಯಾದ ಮಾವಿನ ಮಿಡಿ ಉಪ್ಪಿನಕಾಯಿ ನೋಡಿದರೆ ಬಾಯಲ್ಲಿ ನೀರು ಬರೋದು ಖಂಡಿತ. ನಾನೇ ತಯಾರಿಸಿದ ಮಾವಿನ ಮಿಡಿ ಉಪ್ಪಿನಕಾಯಿ ವಿಡಿಯೋ ತೋರಿಸ್ತೀನಿ ಬನ್ನಿ. ತುಂಬ ಪರಿಮಳ ಇರೋ 500 ಅಪ್ಪೆ ಮಿಡಿನ ನಾನಿಲ್ಲಿ ತಗೊಂಡಿದ್ದೀನಿ. ಮಾವಿನ ಮಿಡಿ ಸೋಸಬೇಕಾದ್ರೆ ಕೈಗೆ ಮೊದಲು ಎಣ್ಣೆ ಹಚ್ಕೊಬೇಕು. ಸೊನೆ ಜಾಸ್ತಿ ಇರುತ್ತೆ, ಕೈ ಸುಟ್ಬಿಡುತ್ತೆ. ಅರ್ಧ ಇಂಚು ಮಾವಿನ ಮಿಡಿಗೆ ಚೊಟ್ಟಿಟ್ಟು ಕಟ್ ಮಾಡಬೇಕು. ಈಗ ನೋಡಿ, ಮಿಡಿನೇ ಬೇರೆ ಸೊಪ್ಪೆ ಬೇರೆ ಮಾಡಿದ್ದೀನಿ ನಾನು. ಮಿಡಿ ಸೋಸಿದ ಮೇಲೆ ಅದನ್ನು ನೀರಲ್ಲಿ ಒಂದು ಸರಿ ಹಾಕಿ ತಕ್ಷಣ ಎತ್ತಿಬಿಡಬೇಕು. ನಂತರ ಕಾಟನ್ ಬಟ್ಟೆ ಮೇಲೆ ಹರಡಬೇಕು. ಮಿಡಿ ಕುಯ್ಯಬೇಕಾದ್ರೆ ಎಲ್ಲೆಲ್ಲೋ ಹಾಕಿರ್ತಾರೆ, ಮಣ್ಣು ಧೂಳು ಎಲ್ಲ ಅಂಟ್ಕೊಂಡಿರುತ್ತೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಟಬ್ ಇಟ್ಕೊಂಡಿದ್ದೀನಿ. 500 ಮಿಡಿ ಲೆಕ್ಕಕ್ಕೆ ನಾನು 2 kgಯಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ಈಗ ತಳದಲ್ಲಿ 1 ಹಾಸು ಉಪ್ಪು ಹಾಸಿದ್ದೀನಿ. ಆ ಉಪ್ಪಿನ ಮೇಲೆ ಮಿಡಿಗಳನ್ನು ಇಡ್ತಾ ಬರಬೇಕು. ಹೀಗೆ 1 ಹಾಸು ಮಿಡಿ, 1 ಹಾಸು ಉಪ್ಪು. ಕೊನೆಯಲ್ಲಿ ದಪ್ಪ ಹಾಸು ಉಪ್ಪು ಹಾಕಿ ಮಾವಿನ ಎಲೆ ಹಾಕಿ ದಪ್ಪದ್ದೊಂದು ಏನಾದರೂ ಗಟ್ಟಿ ಇರೋ ವಸ್ತುನ ಹೇರಿಡಬೇಕು. ನಂತರ ಮುಚ್ಚಬೇಕು. ಇಲ್ಲಿ ಅಗಲವಾದ ಟಬ್ಬಲ್ಲಿ ಮೊದಲು ಹಾಕಿದ್ದೆ. ನಂತರ ನಾನು ಬಕೆಟಿಗೆ ಹಾಕಿ ವೆಯ್ಟ್ ಹೇರಿದ್ದೀನಿ. ಒಂದು ದೋಸೆ ಕಾವಲಿ ಅದ್ರ ಮೇಲೆ ಒಂದು ಕಲ್ಗುಂಡು ಇಟ್ಟಿದ್ದೀನಿ. ಹಾಗೆ ವೆಯ್ಟ್ ಹೇರಿದಾಗ ಮಾತ್ರ ಮಿಡಿ ಚೆನ್ನಾಗಿ ಚಟ್ಟುತ್ತೆ. ಈಗ ನೋಡಿ, ದೋಸೆ ಕಾವಲಿ ಮೇಲೆ ಉಪ್ಪು ಕರಗಿ ನೀರು ನಿಂತಿದೆ. ಇದು 1 ವಾರ ಬಿಟ್ಟು ನಾನು ಬಕೆಟನ್ನು ಮುಚ್ಚಳ ತೆಗೆದಿದ್ದು. ಮಿಡಿನ ಕೈ ಆಡಬೇಕಾದ್ರೆ ಕೈ ಫುಲ್ಲು ಒಣಗಿರಬೇಕು, ಒಂಚೂರು ನೀರಿನ ಅಂಶ ಇರಬಾರ್ದು. ಈಗ ಮೇಲಿನ ಮಾವಿನೆಲೆ ತೆಗೆದು ಸ್ವಲ್ಪ ಮಿಡಿನ ಕೈ ಆಡೋಣ. ಮಿಡಿ ಇನ್ನೂ ಚೆಟ್ಟಿಲ್ಲ, ಕೆಲವೊಂದು ಸ್ವಲ್ಪ ಚೆಟ್ಟಿದೆ, ಇನ್ನು ಕೆಲವು ಹಸಿರಿದೆ. ಈಗ ಒಂದು ಸರಿ ಕೈ ಆಡಿ ಮತ್ತೆ ಹಾಗೆ ಮುಚ್ಚಿ ಇಟ್ಬಿಡೋಣ. ಮತ್ತೆ 2 ದಿನದ ನಂತರ ನಾನು ಮುಚ್ಚಳ ತೆಗೆದಿದ್ದೀನಿ. ಮಿಡಿ ಸ್ವಲ್ಪ ಬಾಡಿದೆ. ಹೀಗೆ ಕೈ ಆಡಿಸ್ತಾ ಇರಬೇಕು. ಈಗ ನಾನು ಅರ್ಧ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನ್ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ದೀನಿ. ಹೀಗೆ ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕಿದರೆ ಮಿಡಿ ಸ್ವಲ್ಪ ಖಾರ ಕುಡಿಯುತ್ತೆ. ಈಗ ನೋಡಿ, ಮತ್ತೆ ಮುಚ್ಚಿಡ್ತೀನಿ, ಚೆನ್ನಾಗಿ ಚಟ್ಲಿ. ಈ ಮಿಡಿ ಚಟ್ಟಕ್ಕೆ ಒಟ್ಟು 15 ದಿನ ಬೇಕು. ನೋಡಿ, ನಾನೀಗ ಮಾವಿನ ಮಿಡಿ ಮತ್ತು ಉಪ್ಪು ನೀರನ್ನು ಬೇರೆ ಬೇರೆ ಮಾಡಿದ್ದೀನಿ. ಉಪ್ಪು ನೀರು ಸೋಸಿದ್ದೀನಿ. ಈ ಉಪ್ಪು ವೇಸ್ಟು, ಇದು ಕರಗ್ತಿದ್ದು, ಇದನ್ನು ಬಿಸಾಕೋಣ. ಬಸಿ ಹಾಕಿದ ಉಪ್ಪು ನೀರನ್ನು ನಾನೀಗ ಒಲೆ ಮೇಲೆ ಇಟ್ಟಿದ್ದೀನಿ. ಇದೀಗ ಚೆನ್ನಾಗಿ ಹೆರೆಗಟ್ಟಬೇಕು. ಮೇಲ್ ಕಾಣ್ತಿದೆ ನೋಡಿ, ಇದು ಉಪ್ಪಿನ ಗಬುಡು ಅಂತ ಹೇಳ್ತೀವಿ ನಾವು, ಅದನ್ನು ತೆಗಿಬೇಕು. ಉಪ್ಪು ನೀರು ಕುದೀತಾ ಇರಬೇಕಾದ್ರೆ ಒಂದು ಬಾಳೆ ಎಲೆ ಚೂರನ್ನು ಹಾಕಬೇಕು. ಆವಾಗ ಕ್ಲೀನಾಗಿ ಹನಿಯತ್ತೆ. ಉಪ್ಪು ಹೆರೆಗಟ್ಟಕ್ಕೆ ಶುರುವಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಉಪ್ಪು ನೀರು ತಣ್ಣಗಾಗಲಿ. ನೋಡಿ ಎಷ್ಟು ಚೆನ್ನಾಗಿ ಹನಿ ಆಗಿದೆ ಅಂತ. ಉಪ್ಪಿನಕಾಯಿಗೆ ಪೇಟೆಯಿಂದ ಒಣಮೆಣಸು ತಂದು ತೊಳೆದು ಒಣಗಿಸಿ ಮಿಲ್ಲಲ್ಲಿ ಪುಡಿ ಮಾಡಿಸ್ತೀನಿ. ಪೇಟೆಯಿಂದ ತರೋ ಪ್ಯಾಕೆಟ್ ಮೆಣಸಿನ ಪುಡಿ ಯಾವುದೋ ಸ್ಟಾಕ್ ಆಗಿರುತ್ತೆ, ಟೇಸ್ಟ್ ಬರಲ್ಲ. ಈಗ ಇಲ್ಲಿ ನೋಡಿ, ಜಾಲಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. 500 ಮಿಡಿಗೆ 200 ಗ್ರಾಮಷ್ಟು ಸಾಸಿವೆ ಕಾಳನ್ನು ತೊಗೊಂಡಿದ್ದೀನಿ. ತೊಳೆದು ಒಣ ಹಾಕಿ ಇಟ್ಕೊಂಡಿರೋ ಸಾಸಿವೆ ಕಾಳನ್ನು ಮತ್ತೆ 2 ಗಂಟೆಗಳ ಕಾಲ ಬಿಸಿಲಲ್ಲಿಟ್ಟು ಮಿಕ್ಸಿಲಿ ನಯಸ್ಸಾಗಿ ಪುಡಿ ಮಾಡಿಟ್ಟಿದ್ದೀನಿ. ಬಸಿ ಹಾಕಿದ ಮಾವಿನ ಮಿಡಿನ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿಟ್ಕೊಂಡಿದ್ದೀನಿ. ಇದು ಉಪ್ಪಿನ ನೀರಿನಂಶ ಪೂರ್ತಿ ಹೋಗೋವರೆಗೂ ಕ್ಲೀನಾಗಿ ಒಣಗಬೇಕು. ಇಲ್ಲಿ ಮಿಡಿ 2 ಕಲರ್ ಇದೆ. ಹಿಂದೆ ಮಿಡಿನ ಬಣ್ಣದಲ್ಲಿ ಚೇಂಜ್ ಮಾಡ್ತಿದ್ರು, ಚೆನ್ನಾಗಿ ಕಾಣುತ್ತೆ ಅಂತ. ಇದು ಟೇಸ್ಟ್ ಒಂದೇ ಇರುತ್ತೆ. ನಾವು 500 ಮಿಡಿ ತಗೊಂಡಾಗ ಈ ಮಿಡಿನ ಬೇರೆ ಬೇರೆ ಮಾಡೋಕ್ಕೋದ್ರೆ ನಾವು 2 ಜಾಲಿ ಉಪಯೋಗಿಸ್ಬೇಕು. ನಾನು ಒಂದೇ ಜಾಲಿಗೆಲ್ಲ ಹಾಕ್ತೀನಿ. ಮಿಡಿ ಒಣಗಿದ ಮೇಲೆ ಆರಿಸ್ಬೇಕು. ಇಲ್ಲಿ ನೋಡಿ, ಈ ಥರ ದಪ್ಪ ಇರೋ ಮಿಡಿ ಯಾವತ್ತೂ ಚೆಟ್ಟಲ್ಲ. ಚೆಟ್ಟಿರೋ ಮಿಡಿ ಮಾತ್ರ ನಾವಿಲ್ಲಿ ಉಪ್ಪಿನಕಾಯಿಗೆ ತಗೋಬೇಕು. ಸಾಸಿವೆ ಪುಡಿ ರೆಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ 200 ಗ್ರಾಮಿನಷ್ಟು ಹಾಕ್ತೀನಿ. ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಇದೆ, ಒಂದು 3ರಿಂದ 4 ಸ್ಪೂನ್ ಹಾಕ್ತೀನಿ. SSP ಇಂಗು 1 ಪ್ಯಾಕ್ ಇಟ್ಕೊಂಡಿದ್ದೀನಿ, ಅಷ್ಟು ಹಾಕ್ತೀನಿ. ಅರ್ಧ kg ಒಣಮೆಣಸಿನ್ಕಾಯಿ ಪುಡಿನ ನಾನು ಮಿಲ್ಲಲ್ಲಿ ಮಾಡಿಸಿ ಇಟ್ಕೊಂಡಿದ್ದೀನಿ, ಅಷ್ಟು ಹಾಕಲ್ಲ, 300 ಗ್ರಾಮ್ ಮಾತ್ರ ಹಾಕೋದು. ಉಪ್ಪು ನೀರು ಹನಿಯಾಗಿ ತಣ್ಣಗಾಗಿದೆ. ಉಪ್ಪಿನಕಾಯಿ ಹಾಕೋಕ್ಕೆ ಜಾಲಿ ರೆಡಿ ಇದೆ. ಯಾವಾಗಲೂ ಜಾಲಿನೇ ಉಪಯೋಗಿಸ್ಬೇಕು, ಪ್ಲಾಸ್ಟಿಕ್ ಜಾರಲ್ಲಿ ಹಾಕಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ದೊಡ್ಡದಾದ ಒಂದು ಸ್ಟೀಲ್ ದಬ್ರಿ ಇಟ್ಕೊಂಡಿದ್ದೀನಿ. ಇದು ಉಪ್ಪಿನಕಾಯಿನ ರೆಡಿ ಮಾಡಿ ಹಾಕೋಕ್ಕೆ. ಮಿಡಿ ಕ್ಲೀನಾಗಿ ಒಣಗಿದೆ. ಚೆಟ್ಟಿರೋ ಮಿಡಿ ಮಾತ್ರ ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಡದ ಮಿಡಿ ವೇಸ್ಟು. ಮಿಕ್ಸಿ ಜಾರು ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಒಣಗಿಸಿ, ಸ್ವಲ್ಪನೂ ನೀರಿನ ಪಸೆ ಇರಬಾರ್ದು, ರುಬ್ಬಕ್ಕೆ ಬೇಕು.
ಈಗ ಈ ದಬ್ಬರಿಗೆ ನಾನು ಈ ಹನಿಯಾಗಿದೆಯಲ್ಲ ಉಪ್ಪಿನಲ್ಲಿ ಸ್ವಲ್ಪ ಬಗ್ಗಿಸ್ತೀನಿ. ಈಗ ನೋಡಿ ಸ್ವಲ್ಪ ದಬ್ಬರಿಲಿ ಉಪ್ಪು ನೀರು ಬಗ್ಸಿಟ್ಕೊಂಡಿದ್ದೀನಿ. ಮೆಣಸಿನ ಪುಡಿ ಸಾಸಿವೆ ಪುಡಿ ರೆಡಿ ಇದೆ. ಎಷ್ಟೇ ಮಿಲ್ಲಲ್ಲಿ ಮಾಡಿಸಿ ನಯಸ್ಸಿದ್ರು ಅದನ್ನು ರುಬ್ಬೇ ಹಾಕಬೇಕು. ಈಗ ಮಿಕ್ಸಿ ಜಾರಲ್ಲಿ ರುಬ್ಬೋಣ. ನೋಡಿ ಸ್ವಲ್ಪ ಒಣಮೆಣಸಿನ ಪುಡಿ ಹಾಕ್ಕೊಳ್ತೀನಿ, ಹಾಗೆ ಸಾಸಿವೆ ಪುಡಿನೂ ಹಾಕ್ತೀನಿ. ರುಬ್ಬಕ್ಕೆ ಉಪ್ಪು ನೀರನ್ನು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗನ್ನು ರುಬ್ಬಕ್ಕೆ ಹಾಕೋದು ನಾನು. ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಇದೆಯಲ್ಲ ಇದು 1 ಸ್ಪೂನ್ ಹಾಕ್ತೀನಿ. ಅಂದರೆ 3-4 ಸರಿ ಈಗ ಮಿಕ್ಸಿ ಜಾರಲ್ಲಿ ನಾನು ನಯಸ್ಸಾಗಿ ರುಬ್ಬಬೇಕು. ಈಗ ರುಬ್ಬಿ ಆಯಿತು. ನೋಡಿ ಇಷ್ಟೊಂದು ಕಲರ್ ಬಂದಿದೆ. ಮೆಣಸಿನ್ಕಾಯಿ ಚೆನ್ನಾಗಿರೋದ್ರಿಂದ ಹೀಗಿದ್ದರೆ ಉಪ್ಪಿನಕಾಯಿ ತುಂಬ ರುಚಿ ಬರೋದು. ಇಲ್ಲಿ ನಾನು ಉಪ್ಪು ನೀರು ಹಾಕಿ ಮೆಣಸಿನಿಟ್ಟು ಕದ್ರಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಒಂದು ದಬ್ರಿಲಿ ಬಗ್ಸಿಟ್ಕೊಂಡಿದ್ದೀನಿ. ಉಳಿದಿದ್ದು ನೋಡಿ ಅದು ಉಪ್ಪಿನ ಕೊಳೆ ಗಬುಡು ಅಂತೀವಿ, ಬಿಸಾಕ್ತೀವಿ. ಈ ಜಾರಲ್ಲಿ ಮೆಣಸಿನಿಟ್ಟನ್ನು ನಾನು ಗಟ್ಟಿ ರುಬ್ಬಿರೋದ್ರಿಂದ ಈ ಉಪ್ಪು ನೀರಿಗೆ ಹಾಕಿದಾಗ ಅಷ್ಟು ಬೇಗ ಕರಗೋಲ್ಲ, ಸ್ವಲ್ಪ ಗಂಟು ಥರ ಇರುತ್ತೆ. ಈಗ ಸೌಟಲ್ಲಿ ಚೆನ್ನಾಗಿ ತಿಕ್ಕಿ ಆ ಗಂಟನ್ನ ಪೂರ್ತಿ ತೆಗಿಬೇಕು ನಾವು ಮಾವಿನ ಮಿಡಿ ಹಾಕೋ ಮೊದಲು. ಎಕ್ಸ್ಟ್ರಾ ಉಪ್ಪು ನೀರು ಇಟ್ಕೊಂಡಿರಬೇಕು, ಸ್ವಲ್ಪ ದಪ್ಪ ರಸ ಆದರೆ ಹಾಕೋಕ್ಕೆ. ಈಗ ಮೆಣಸಿನ ಪುಡಿ ಈ ಉಪ್ಪು ನೀರೊಳಗೆ ಚೆನ್ನಾಗಿ ಕರಗಿದೆ. ಈಗ ಅಷ್ಟೇ ಮಾವಿನ ಮಿಡಿನ ನಿಧಾನವಾಗಿ ಹಾಕ್ತಾ ಬರೋಣ. ಒಳ್ಳೆ ಪರಿಮಳದ ಅಪ್ಪೆ ಮಿಡಿ ಆದರೆ ಅದರ ಸೊನೆ ಸಹಿತ ಅಷ್ಟು ಪರಿಮಳ ಇರುತ್ತೆ. ಈಗ ನಾನು ಖಾರದ ಜೊತೆ ಹಾಕಬೇಕಾದ್ರೆ ಆ ಮಿಡಿ ಅಷ್ಟು ಘಮ ಅಂತ ಪರಿಮಳ ಬರ್ತಾ ಇದೆ. ರೆಡಿ ಇರೋ ಉಪ್ಪಿನಕಾಯಿ ತಗೊಂಬಂದು ಉಪಯೋಗಿಸ್ತೀವಿ, ಆದರೆ ನಮ್ಮ ಮನೆಯಲ್ಲೇ ನಾವು ಉಪ್ಪಿನಕಾಯಿ ತಯಾರು ಮಾಡಿದಾಗ ಅದ್ರ ರುಚಿ ತುಂಬ ಜಾಸ್ತಿ. ಈಗ ಮಾವಿನ ಮಿಡಿನ ನಿಧಾನವಾಗಿ ನಾವು ಈ ಖಾರದ ಪುಡಿ ಜೊತೆ ಹಾಕಬೇಕು. ಜೋರಾಗಿ ಸೌಟಲ್ಲಿ ಮಿಕ್ಸ್ ಮಾಡಬಾರ್ದು, ಚೊಟ್ಟು ತುಂಡಾಗಿಬಿಡುತ್ತೆ. ನೋಡಿ ಈಗ ನಿಧಾನವಾಗಿ ಮಿಕ್ಸ್ ಮಾಡೋಣ. ಒಂದೇ ಮಾವಿನ ಮರದ ಮಿಡಿಗಳನ್ನು ತಗೊಂಡು ನಾವು ಚಟ್ಟಕ್ಕೆ ಹಾಕಿದಾಗ 2 ಕಲರ್ ಚೇಂಜ್ ಆಗುತ್ತೆ. ಅದು ವಿಪರೀತ ಬಿಸಿಲು ಯಾವ ಮಿಡಿ ಮೇಲೆ ಬಿದ್ದಿರುತ್ತೋ ಅದು ಸ್ವಲ್ಪ ಕಲರಲ್ಲಿ ಡಾರ್ಕ್ ಬರುತ್ತೆ, ಬೇರೆದು ವೈಟ್ ಬರುತ್ತೆ ಅಂತ ಹೇಳ್ತಾರೆ. ನಿಧಾನವಾಗಿ ಸೌಟಲ್ಲಿ ಮಿಡಿಗಳನ್ನು ತುಂಬಿಕೊಂಡು ಜಾಲಿ ಒಳಗೆ ಹಾಕೋಣ. ಹೀಗೆ ನಂತರ ಉಳಿದ ರಸವನ್ನು ಸುರಿಯೋಣ. ಮಾವಿನ ಮಿಡಿನ ನಾವು ವರ್ಷಗಟ್ಟಲೆ ಇಡೋದು, ಆದ್ದರಿಂದ ತುಂಬ ಕೇರಾಗಿ ಉಪ್ಪಿನಕಾಯಿ ಹಾಕಬೇಕು. ಜಾಲಿಲಿ ರಸ ಎಲ್ಲ ಹಿಡಿದಿರುತ್ತೆ, ಅದನ್ನು ಒಂದು ಒಣ ಕಾಟನ್ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಬೇಕು. ಮಿಡಿ ಏನೋ ಹಾಕಾಯಿತು, ಇದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿಡೋದು ತುಂಬ ಕಷ್ಟದ ಕೆಲಸ. ಸ್ವಲ್ಪವೂ ಗಾಳಿ ಹೋಗದೆ ಇರೋ ಹಾಗೆ ಪ್ಯಾಕ್ ಮಾಡಬೇಕು, ಇಲ್ಲ ಅಂದರೆ ಬೂಸ್ಟ್ ಬಂದುಬಿಡುತ್ತೆ, ಉಪ್ಪಿನಕಾಯಿ ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ. ಜಾಲಿಗೆ ಈಗ ಮುಚ್ಚಬಾರ್ದು. 2 ಪ್ಲಾಸ್ಟಿಕ್ ಶೀಟ್ ತೊಗೊಬೇಕು, ಸ್ವಲ್ಪ ದಪ್ಪ ಇರೋದು. ಅದನ್ನು ಈಗ ಜಾಲಿ ಮೇಲೆ ಮುಚ್ಚಿದ್ದೀನಿ. ನಂತರ ಮುಚ್ಚಳ ಇಡ್ತೀನಿ. ಟೈಟಾಗಿ ಈಗ ಒಂದು ದಾರವನ್ನು ಕಟ್ತೀನಿ. ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರನ್ನು ಫುಲ್ ಜಾಲಿಗೆ ಇಳಿಸ್ತೀನಿ. ಈಗ ನೋಡಿ ಮತ್ತೆ ಒಂದು ದಾರ ಕಟ್ಟಿದ್ದೀನಿ. ಈಗ ಒಂದು ಕಾಟನ್ ಬಟ್ಟೆ ತಗೊಂಡು ಅದರೊಳಗೆ ಜಾಲಿ ಇಟ್ಟು ಫುಲ್ಲು ಜಾಲಿನ ಸುತ್ತಬೇಕು. ಈಗ ಫುಲ್ ಗಂಟು ಹಾಕಿ ಬಟ್ಟೆಯಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ. ಬೆಚ್ಚನೆಯ ಜಾಗದಲ್ಲಿ ಇಡಬೇಕು. ನಾನು ವಾರ್ಡ್ರೋಬ್ ಒಳಗಿಟ್ಟು ಬಾಗಿಲು ಹಾಕ್ಬಿಡ್ತೀನಿ. 3 ತಿಂಗಳು ಈ ಉಪ್ಪಿನಕಾಯಿ ಜಾಲಿ ಮುಟ್ಟಕ್ಕೆ ಹೋಗಬಾರ್ದು. ಒಬ್ಬೊಬ್ಬರು ಒಂದೊಂದು ರೀತಿ ಉಪ್ಪಿನಕಾಯಿ ಹಾಕ್ತಾರೆ. ನಾನಿಲ್ಲಿ ಎಣ್ಣೆ ಕಾಯಿಸಿ ಹಾಕೋಲ್ಲ. ಯಾವಾಗ ಉಪ್ಪಿನಕಾಯಿ ಉಪಯೋಗಿಸೋಕ್ಕೆ ನಾವು ಸ್ವಲ್ಪ ತೆಗೆದಿಟ್ಕೊಳ್ತೀವೋ ಆವಾಗ ಎಣ್ಣೆ ಕಾಯಿಸಿ ಉಪಯೋಗಿಸ್ಬೇಕು. ನೋಡಿದ್ರಲ್ಲ ರುಚಿಯಾದ ಮಾವಿನ ಮಿಡಿನ ಹೇಗೆ ಹಾಕೋದು ಅಂತ. ನೀವು ಸಹ ಇದೇ ರೀತಿ ಉಪ್ಪಿನಕಾಯಿ ರೆಡಿ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.